13 sir. Hello sir. 19 sir. 316. 19 root of this one. Sir. It's 10:45 a.m. Neat. Samartha Medical and IIT Academy. This is problem number 18. This is problem number 21. Sir. ಇನ್ನೊಂದು ಯಾವ್ದು ಹೇಳ್ದಲ್ಲ 21 31 25 ಅಲ್ಲ ನೀನು ಯಾವ್ದೋ ಬೇರೆ ತೋರಿಸ್ತಾಗಣ 31 25 ಹಿಂಗೆ ಹಾಕ ಬಂದ್ರಲ್ಲ ಅದಕ್ಕೆ ವಾಟ್ಸಪ್ ಮಾಡಿ ಕೊಟ್ಟಿದ್ದೀರಾ ಎಷ್ಟು ನಂಬರ್ ಹೇಳಿದೆ 82 sir.
plus E1 plus E2 plus E3 KQ by first option. It's 10:53 a.m.
ಬರ್ಕೊಂಡಿದ್ದೀರಲ್ಲ ಬರುತ್ತಪ್ಪ ನೋಡ್ತೀನಿ ನೋಡ್ಬೇಕು ಮೊನ್ನೆ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ವಲ್ಲ ಪ್ಲಸ್ ಕ್ಯೂ ಮೈನಸ್ ಕ್ಯೂ ನಡುವೆ 2q ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ 2q ನಡುವೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಲೋಕಸ್ ಆಫ್ ಆಲ್ ದ ಪಾಯಿಂಟ್ಸ್ ಹ್ಯಾವಿಂಗ್ ನಲ್ ಪಾಯಿಂಟ್ 0 ಸ್ಟ್ರೈಟ್ ಲೈನ್ ಅಂತ ಹೇಳಿದ್ನಲ್ಲ ಸ್ಟ್ರೈಟ್ ಲೈನ್ ಬರಲ್ಲ. ಸ್ಟ್ರೈಟ್ ಲೈನ್ ಯಾವಾಗ ಬರುತ್ತೆ ಅಂದರೆ ವೆನ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ ಆರ್ ಪ್ರೆಸೆಂಟ್. ಪ್ಲಸ್ ಕ್ಯೂ ಮೈನಸ್ ಕ್ಯೂ ಈಕ್ವಲ್ ಚಾರ್ಜಸ್ ಆಗಿದ್ದರೆ ಮಾತ್ರ ಮಿಡ್ ಪಾಯಿಂಟ್ನಲ್ಲಿ ಸ್ಟ್ರೈಟ್ ಲೈನ್ ಬರುತ್ತೆ. ಗೊತ್ತಾಯ್ತಾ? ಇದು ನಲ್ ಪಾಯಿಂಟ್ಸ್ ಎಲ್ಲ ಇವೆಲ್ಲ ಏನಾಗಿರುತ್ತೆ ಸ್ಟ್ರೈಟ್ ಲೈನ್ ಇರ್ತವೆ. ಬಟ್ ಇದು ಪ್ಲಸ್ ಕ್ಯೂ, ಇದು ಮೈನಸ್ 2q. ಹಾಗಾಗಿ ಇದ್ರ ನಡುವೆ ನಲ್ ಪಾಯಿಂಟ್ಸ್ ಬರೋದಿಲ್ಲ. ಏನು ಬರುತ್ತೆ ಅಂತ ನೋಡಬೇಕು ಅಂದರೆ ನಾವು ಅದನ್ನು ಬೇರೆ ಮಾರ್ಗದಲ್ಲಿ ನೋಡಬೇಕು. ಆ ಪೊಟೆನ್ಷಿಯಲ್ನ ಈಕ್ವೇಷನ್ನು ಯಾವ ಕರ್ವೇಚರ್ನ ರೆಪ್ರೆಸೆಂಟ್ ಮಾಡುತ್ತೆ. It's 11 a.m. ಸೊ ನಮಗೆ ಆ ಈಕ್ವೇಷನ್ ಯಾವ It's 11:01 a.m.
plus V2 is equal to 0. It's 11:09 a.m. The ಇದು so KQ by R It's 11:10 a.m. Q2 by R2 is equal to 0 ಅಂತ ತಗೊಂಡ್ರೆ It's 11:10 a.m.
ನನಗೆ ಮೈಕ್ ಹಾಕಕ್ಕೆ ಎಷ್ಟು ಇಂಟ್ರೆಸ್ಟ್ ಅಲ್ಲ ನಿಮಗೆ ಆನ್ ಮಾಡಿದಾರ To talk to me or ask me a question, ಯಾರಿಗೆ long ನೀನು press ಕೇಳೋದು the ಸಾಕ್ತಾನೆ action button, then let go and ಅದನ್ನು start ಕೇಳೋರು talking. ಯಾರಿದ್ದಾರೆ ನೋಡೋರು ಯಾರಿದ್ದಾರೆ ಹಾಂ ನೆಕ್ಸ್ಟು ಎಲ್ಲಿಗೆ ಬಿಟ್ಟಿದ್ವಿ ನಾವು ನಿನ್ನೆ ಇದಿಷ್ಟು ಮಾಡಿದ್ವಿ ಅನ್ಸುತ್ತೆ ಪೊಟೆನ್ಷಿಯಲ್ ಸರ್ಫೇಸಿಗೆ ಬಂದಿದ್ವಿ ನಾವು ಆಗಲೇ ಇದು ಆಯಿತು ಅಲ್ವಾ ಇದು ಆಯಿತು ಆಗಿದೆ ಇದನ್ನು ಮಾಡಿದ್ವಿ ಇಷ್ಟು ನಿಮ್ಮದು ಅದು ಸೊ ಈಗ ನಾವು ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್ಗೆ ಹೋಗಬೇಕು ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲಿನ ಈಕ್ವೇಷನ್ಸ್ ಆಫ್ ಫೀಲ್ಡ್ ಗೊತ್ತಿದೆ ಅಲ್ಲ ನಿಮಗೆ ಡೈಪೋಲ್ನಿಂದ ಬರೋ ಫೀಲ್ಡ್ ಇಕ್ವೇಷನ್ಸ್ ಗೊತ್ತಲ್ಲಪ್ಪ ನಿಮಗೆ ಆಕ್ಸಿಸ್ ಮೇಲೆ ಏನರಪ್ಪ ಇರುತ್ತೆ ಫೀಲ್ಡ್ ಇಕ್ವೇಷನ್ನು ಈ ಆಕ್ಸಿಸ್ ಇಸ್ ಈಕ್ವಲ್ ಟು ಕೆ 2p/r³ ಇರುತ್ತೆ ಅದೇ ಇದ್ರ ಮೇಲ್ಗಡೆ ಇರುವಂಥ ಪೊಟೆನ್ಷಿಯಲ್ ಏನಾಗಿರುತ್ತೆ ಅಂದರೆ ಕೆ p/r² ಆಗಿರುತ್ತೆ 2p ಇರಲ್ಲ ರಿಮೆಂಬರ್ ಯಾಕೆ ಅಲ್ಲಿ 2p ಬರೋದಿಲ್ಲ ಅಂದರೆ ನಾವು ಇಲ್ಲಿ ಪೊಟೆನ್ಷಿಯಲ್ ಮಾಡ್ತೀವಲ್ಲ ಪೊಟೆನ್ಷಿಯಲ್ ಮಾಡ್ತಿರ್ಬೇಕಾರೆ E1 ನಾವು ಫೀಲ್ಡ್ ಮಾಡ್ತಿರ್ಬೇಕಾದ್ರೆ E1 ಮೈನಸ್ E2 ಮಾಡ್ಕೋತೀವಿ ಕರೆಕ್ಟಾ ಇಲ್ಲಿ ಪೊಟೆನ್ಷಿಯಲ್ ಮಾಡ್ತಿರ್ಬೇಕಾದ್ರೂ ಕೂಡ V1 ಮೈನಸ್ V2 ಮಾಡ್ಕೋತೀವಿ ಸೊ ಅಲ್ಲಿ 2q ಬರೋದಿಲ್ಲ ಇಟ್ ವಿಲ್ ಕ್ಯಾನ್ಸಲ್ ಔಟ್ ಬರೀ p/r³ ಬರುತ್ತೆ ಅದಕ್ಕೆ ಡಿರವೇಷನ್ ಇದೆ ಡಿರವೇಷನ್ ಬೇಡ ನಿಮಗೆ 2p ಅಂತ ಬರ್ಸಿದ್ದೆ ಅನ್ಸುತ್ತಲ್ಲ 2p ಅಂತ ಬರ್ಸಿದ್ದ ಇಟ್ಸ್ p/r³ k ಇಂಟು p/r². r³ ಅಲ್ಲ ಏನಾಗುತ್ತೆ r² ಆಗುತ್ತೆ ದಿಸ್ ಈಸ್ ವಿ ಆಕ್ಸಿಸ್ ವಾಟ್ ವಿಲ್ ಬಿ ದ ಈಕ್ವಟೋರಿಯಲ್ ಪೊಟೆನ್ಷಿಯಲ್ ಏನಾಗುತ್ತೆ VEQ p/r³ ಆಗುತ್ತಾ 0 ಆಗಲ್ಲೇನ್ರ ನೋಡಲ್ಲಿ ಸೇಮ್ ಚಾರ್ಜ್ ಸೇಮ್ ಡಿಸ್ಟೆನ್ಸ್ ಹಾಗಾಗಿ ಇದು ಏನಾಗುತ್ತೆ ಪೊಟೆನ್ಷಿಯಲ್ 0 ಆಗುತ್ತೆ ಅರ್ಥ ಆಯ್ತಾ ಸೊ ದಿಸ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್ ವೇರ್ on the axis of dipole, on the equatorial axis of dipole, on the axis of dipole, anywhere else ತಗೊಂಡ್ರೆ ನೀನು ಎನಿವೇರ್ ಎಲ್ಸ್ ಯಾವುದೋ ಒಂದು ಪಾಯಿಂಟ್ ಅಪ್ಪ ಎಲ್ಲೋ ಒಂದು ಕಡೆ ಅಂತ ತಗೊಂಡ್ರೆ ನೀನು ಮಿಡ್ ಪಾಯಿಂಟಿಂದ ಯಾವುದೋ ಒಂದು ಪಾಯಿಂಟ್ ತಗೋತೀನಿ ನಾನು ಪಾಯಿಂಟ್ ಪಿ ಅಂಥೇಳಿ ಹಿಯರ್ ದಿಸ್ ಈಸ್ ಆ್ಯಂಗಲ್ ಥೀಟಾ ದೆನ್ ವಿ ಈಸ್ ಈಕ್ವಲ್ ಟು ಕೆ ಪಿ ಕಾಸ್ ಥೀಟಾ ಬೈ r². k ಇಂಟು ಪಿ ಕಾಸ್ ಥೀಟಾ ಬೈ r². ಬೇಕಾದ್ರೆ ನೋಡಿ ನೀವೇ ಮಾಡಿ ನೋಡಿ ವೆನ್ ಥೀಟಾ ಈಸ್ 0 kp/r² ಈಕ್ವೇಷನ್ ಫಾರ್ ಆಕ್ಸಿಸ್ ಅರ್ಥ ಆಯ್ತಾ ಈಕ್ವೇಷನ್ ಫಾರ್ ಆಕ್ಸಿಸ್ ಪೊಟೆನ್ಷಿಯಲ್ ವೆನ್ ಥೀಟಾ ಈಸ್ 90 ಡಿಗ್ರಿ ಈಕ್ವಟೋರಿಯಲ್ ಪ್ಲೇನ್ ಕಾಸ್ 90 0 ಇಂಟು ಎನಿಥಿಂಗ್ ಈಸ್ 0 ಎನಿವೇರ್ 60 ಡಿಗ್ರಿ 30 ಡಿಗ್ರಿ 25 ಡಿಗ್ರಿ 45 ಡಿಗ್ರಿ ಅವಾಗ ನೀನು ಪಿ ಕಾಸ್ ಥೀಟಾ ಹಾಕಿ ಬೈ r² ಮಾಡ್ಕೋಬೇಕು ಅದೇ ನಿನಗೆ ಈಕ್ವಟೋರಿಯಲ್ ಒಂದು ಎಲೆಕ್ಟ್ರಿಕ್ ಫೀಲ್ಡಿನ ಇಕ್ವೇಷನ್ ಏನಿತ್ತು ಹೇಳಿ ಪಿ ಇಂಟು √3 cos² ಥೀಟಾ ಪ್ಲಸ್ 1 ಇತ್ತು ಯಾವುದಕ್ಕೆ ಫೀಲ್ಡ್ಗೆ ಬಟ್ ಇದು ಫಾರ್ ದ ಪೊಟೆನ್ಷಿಯಲ್ ಇಟ್ ಈಸ್ ಸಿಂಪ್ಲಿ ಪಿ ಕಾಸ್ ಥೀಟಾ ಬೈ r². ಗೊತ್ತಾಯ್ತಪ್ಪ ಇನ್ನು ಪೊಟೆನ್ಷಿಯಲ್ ಎನರ್ಜಿ ಇಕ್ವೇಷನನ್ನು ಬರೆದಿದ್ದೆ ಅನ್ಸುತ್ತಲ್ಲ ವಾಟ್ ಈಸ್ ದ ಇಕ್ವೇಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಅಥವಾ ವರ್ಕ್ ಡನ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ನೀವು ಡೈಪೋಲನ್ನು ಒಂದು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಟಾರ್ಕ್ ಆ್ಯಕ್ಟ್ ಆಗುತ್ತೆ ಆ ಟಾರ್ಕಿನ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯು ಈಸ್ ಈಕ್ವಲ್ ಟು ಏನಂತ ಬಂದಿತ್ತು ಮೈನಸ್ ಪಿ ಇ ಇಂಟು ಕಾಸ್ ಥೀಟಾ ಅಥವಾ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 2 ಅದು ಆ್ಯಕ್ಚುಲಿ ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1 ಬರುತ್ತೆ ನೀವು ಮೈನಸನ್ನು ಮಲ್ಟಿಪ್ಲೈ ಮಾಡಿ ನೋಡಿದಾಗ ದಿಸ್ ಬಿಕಮ್ಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 2. ಸಪೋಸ್ ನಿಮ್ಮ ಡೈಪೋಲ್ ನೆಟ್ಟಿಗಿದ್ದದ್ದು ಎಲೆಕ್ಟ್ರಿಕ್ ಫೀಲ್ಡು ಹಾಕಿದ ಕೂಡಲೇ ಆ್ಯಂಗಲ್ ಚೇಂಜ್ ಮಾಡ್ಕಂತು ಟು ಎ ಥೀಟಾ ಫ್ರಮ್ ಥೀಟಾ 1 ಈಸ್ ಈಕ್ವಲ್ ಟು 90 ಡಿಗ್ರಿ ಟು ಥೀಟಾ ಈಸ್ ಈಕ್ವಲ್ ಟು ಥೀಟಾ 2 ಈಸ್ ಈಕ್ವಲ್ ಟು ಥೀಟಾ ಆಯಿತು ಅಂದರೆ ಹಿಂಗೆ ಟರ್ನ್ ಆಯಿತು ಅಂದರೆ
ಅವಾಗ ನಿಮ್ಮ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಪಿ ಇಂಟು ಕಾಸ್ 90 0 ಮೈನಸ್ 1 ಕರೆಕ್ಟಾ? ಕಾಸ್ 0 ಅಲ್ಲ ಕಾಸ್ ಥೀಟಾ ಕರೆಕ್ಟಾ? 0 ಮೈನಸ್ ಕಾಸ್ ಥೀಟಾ. ಅವಾಗ ಇದೇನಾಗುತ್ತೆ? ಮೈನಸ್ ಪಿ ಇ ಕಾಸ್ ಥೀಟಾ ಆಗುತ್ತೆ. ದಿಸ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ವೆನ್ ಇಟ್ ಟರ್ನ್ಸ್ ಫ್ರಮ್ 90 degree position to any angle theta. So what happens when you place it? What happens to the potential energy of a dipole when you place it perpendicular to the field? ಫೀಲ್ಡಿಗೆ ಪರ್ಪೆಂಡಿಕ್ಯುಲರ್ ಇಟ್ಟಾಗ ಏನಾಗುತ್ತೆ? ಯು ಬಿಕಮ್ಸ್ 0 ಅಲ್ವಾ? ಯು ಬಿಕಮ್ಸ್ 0 ಫೈನ್. ವಾಟ್ ಹ್ಯಾಪನ್ಸ್ ವೆನ್ ಥೀಟಾ ಈಸ್ ಈಕ್ವಲ್ ಟು 90 degree ಆಗಿದ್ದಾಗ? ಓಕೆನಾ? ವಾಟ್ ಹ್ಯಾಪನ್ಸ್ ವೆನ್ ಥೀಟಾ ಬಿಕಮ್ಸ್ 0 degree? 1 ಆಗುತ್ತೆ ಕರೆಕ್ಟಾ? ಕಾಸ್ 0 ಈಸ್ 1. ಸೊ ದಿಸ್ ಬಿಕಮ್ಸ್ ಮೈನಸ್ ಪಿ ಇ. ಈ 0 ಚಿಕ್ಕದ ಮೈನಸ್ ಪಿ ಇ ಚಿಕ್ಕದ? ಹಾಗಿದ್ರೆ ದಿಸ್ ಈಸ್ ವೇರ್ ಪೊಟೆನ್ಷಿಯಲ್ ಎನರ್ಜಿ ಬಿಕಮ್ಸ್ ಮಿನಿಮಮ್ ಅಂತ ಹೇಳ್ಬೋದಾ? ಸೊ ನಿಮಗೊಂದು ಪ್ರಶ್ನೆ ಬರ್ಬೋದು ಏನಂತ, ಅಟ್ ವಾಟ್ ಪೊಸಿಷನ್ ಅಥವಾ ಅಟ್ ವಾಟ್ ಆ್ಯಂಗಲ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ಈಸ್ ಮಿನಿಮಮ್ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ವೆನ್ ಥೀಟಾ ಈಸ್ ಈಕ್ವಲ್ ಟು 0. ಥೀಟಾ ಈಸ್ ಈಕ್ವಲ್ ಟು 0 ಅಂದ್ರೇನು? ನಿಮ್ಮ ಡೈಪೋಲ್ ಮೊಮೆಂಟ್ ವೆಕ್ಟರ್ ಪಿ ಮತ್ತು ನಿಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಇ ಬೋತ್ ಆರ್ ಹ್ಯಾವಿಂಗ್ ಪ್ಯಾರಲಲ್ ಡೈರೆಕ್ಷನ್. ಎರಡಕ್ಕೂ ಆ್ಯಂಗಲ್ ಏನಾಗಿರಬೇಕು? 0 ಆಗಿರಬೇಕು ಅಥವಾ ದೇ ಮಸ್ಟ್ ಬಿ ಪ್ಯಾರಲಲ್. ಅವೆರಡು ಪ್ಯಾರಲಲ್ ಆಗಿರಬೇಕು. ವೆನ್ ಡೈಪೋಲ್ ಮೊಮೆಂಟ್ ವೆಕ್ಟರ್ ಆ್ಯಂಡ್ ಇ ವೆಕ್ಟರ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ಅಥವಾ ವೆನ್ ಥೀಟಾ ಈಸ್ 0, potential energy is minimum. When do you say potential energy is maximum? When it is at 90 degree na 180 degree ಇದ್ದಾಗ ಬರುತ್ತೆ. 90 degree ಇದ್ದಾಗ 0 ಬರುತ್ತೆ. 0 ಈಸ್ ನಾಟ್ ಎ ಮ್ಯಾಕ್ಸಿಮಮ್ ವ್ಯಾಲ್ಯೂ, ರೈಟ್? 0ಗಿಂತ ಕಡಿಮೆ ವ್ಯಾಲ್ಯೂ ಇದೆ, ಮಿನಿಮಮ್ ವ್ಯಾಲ್ಯೂ. ಅಂದರೆ ಡೈಪೋಲ್ ಹಿಂಗೆ ಫೀಲ್ಡ್ ದಿಕ್ಕಿಗೆ ಹಿಂಗೆ ತಿರುಗ್ತು ಅಂತಂದರೆ ಮಿನಿಮಮ್ ವ್ಯಾಲ್ಯೂ ಅಟೈನ್ ಆಯಿತು ಅಂತ. ನೀನು ಡೈಪೋಲ್ನ ಹಿಂಗೆ ತಿರುಗಿಸಿಡಿ ಹಿಂಗೆ, ಅವಾಗ ಏನಾಗುತ್ತೆ? ಸರ್ಕಂತ ಹಿಂಗೆ ತಿರುಗುತ್ತೆ ಕರೆಕ್ಟಾ? ಸೊ ವೆನ್ ಇಟ್ ಈಸ್ ಆ್ಯಂಟಿ ಪ್ಯಾರಲಲ್ ಮೀನ್ಸ್ ವೆನ್ ದ ಆ್ಯಂಗಲ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಅಥವಾ ವೆನ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್ ಈಸ್ ಅಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್, ವೆನ್ ಯು ವಿಲ್ ಬಿ ಮ್ಯಾಕ್ಸಿಮಮ್. ಯು ಮ್ಯಾಕ್ಸಿಮಮ್ ಆಗುತ್ತೆ. ಯಾಕೆ ಹಂಗಾಗುತ್ತೆ ಅಂದರೆ ಯುವರ್ ಥೀಟಾ ಬಿಕಮ್ಸ್ 180 degree. 180 degree ಅಂದರೆ -1 ಮೈನಸ್ ಆಫ್ ಮೈನಸ್ ಪ್ಲಸ್. ಸೊ ಯು ವಿಲ್ ಗೆಟ್ ಪ್ಲಸ್ ಪಿ ಇ ಅಂದ್ರೇನು? ಪಾಸಿಟಿವ್ ಎನರ್ಜಿ, ಮ್ಯಾಕ್ಸಿಮಮ್ ಎನರ್ಜಿ. ಅರ್ಥ ಆಯ್ತಾ? ಸೊ ವೆನ್ ಡೈಪೋಲ್ ಈಸ್ ಅಪೋಸಿಟ್ ಟು ದ ಫೀಲ್ಡ್, then the potential energy is maximum. When dipole is parallel to the field, potential energy is minimum. When dipole is perpendicular, it is having 0 potential energy ಅಂತ ಹೇಳ್ಬೋದು ಅಷ್ಟೇ. 0 is not minimum here, remember. 0 ಅಂದರೆ ಮಿನಿಮಮ್ ಅಲ್ಲ, 0ಗಿಂತ ಕಡಿಮೆ ವ್ಯಾಲ್ಯೂನ ಮಿನಿಮಮ್ ಅಂತಾರೆ, ಕರೆಕ್ಟಾ? ಎಸ್. ಸೊ ಇಷ್ಟನ್ನು ನಾವು ನೋಡ್ಕೊಳ್ಳೋಣ ಇದನ್ನು ಹೋಗೋಕ್ಕೆ ಮುಂಚೆ, ಈ ಪ್ರಾಬ್ಲಮ್ಸ್ಗಳಿಗೆ ಹೋಗೋಕ್ಕೆ ಮುಂಚೆ. ಬುಕ್ ಕೂಡ ಅಂದೆ ನೀನು ನಮಸ್ಕಾರ ಮಾಡ್ತಿಲ್ಲ. ಫಸ್ಟ್ ಕ್ವಶನ್, ಪೇಜ್ ನಂಬರ್ 92. The electric field and the electric potential of an electric dipole varies with the distance r as a field ಹೆಂಗೆ, potential ಹೆಂಗೆ, 1/r³ and 1/r² ಅಂತ ಹೇಳ್ಬೇಕಾ? 1/r³ and 1/r². ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ? ಯಾವುದು ಸತ್ಯವಲ್ಲ ಅಂತ ಹೇಳಬೇಕು. ಫಾರ್ ಎ ಪಾಯಿಂಟ್ ಚಾರ್ಜ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ವೇರೀಸ್ ಆಸ್ 1/r. ಸರಿನಾ? ಸರಿ ಅಲ್ವೇನಪ್ಪ? ಇಟ್ಸ್ 1/r ಥರ ವೇರಿ ಆಗುತ್ತೆ. ಯಾರಿಗೆ? ಪಾಯಿಂಟ್ ಚಾರ್ಜ್ಗೆ. ಫಾರ್ ಎ ಡೈಪೋಲ್ ದ ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಪೊಸಿಷನ್ ವೆಕ್ಟರ್ ಆ್ಯಂಡ್ ಡೈಪೋಲ್ ಮೊಮೆಂಟ್ ವೆಕ್ಟರ್. ಪೊಟೆನ್ಷಿಯಲ್ಲು ಒಂದು ಡೈಪೋಲ್ಗೆ ಮ್ಯಾಗ್ನಿಟ್ಯೂಡ್ ಆಫ್ ಪೊಸಿಷನ್ ವೆಕ್ಟರ್ ಆರ್ ಮತ್ತು ಡಿಸ್ಟೆನ್ಸ್ ಮತ್ತು ಮೊಮೆಂಟ್ ವೆಕ್ಟರ್ ಪಿ ಮತ್ತು ಆರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾನೆ. ಹೌದಾ? ಡೈಪೋಲ್ ಪೊಟೆನ್ಷಿಯಲ್ಲು ಪಿ ಮತ್ತು ಆರ್ ಮೇಲೆ ಡಿಪೆಂಡ್ ಆಗಿದೆ ಅಂತಾನೆ ಅಲ್ವಾ? ಆಗಲ್ವಾ? ಹಾಗೇ ಆಗಿರುತ್ತೆ, ಖಂಡಿತವಾಗಿಯೂ ಆಗಿರುತ್ತೆ. ಬಟ್ ಅದನ್ನು ವೆಕ್ಟರಿಗೆ ಬರೆಯುವಾಗ ಹಿಂಗೆ ಬರೆಯೋಕ್ಕೆ ಬರಲ್ಲ. ಯಾವ ಥರ? ಈ ಥರ ಬರೆಯೋಕ್ಕೆ ಬರಲ್ಲ. ಏನಂತ ಬರೀಬೇಕು ಅದನ್ನು? ಏನಂತ ಬರೀತಿರೋದನ್ನು? ಇಲ್ಲಿ ಪಿ ಕಾಸ್ ಥೀಟಾ ಅಂತಿದೆಯಲ್ಲ, ಇದನ್ನು ಒಂದು ಕೆಲಸ ಮಾಡಬೇಕು. ಈ ಪಿ ಕಾಸ್ ಥೀಟಾನ ಕೆ ಇಂಟು, ಯಾಕೆಂದರೆ ಪಿ ಒಂದು ವೆಕ್ಟರು, ಆರ್ ಒಂದು ವೆಕ್ಟರು, ವೆಕ್ಟರ್ನಿಂದ ವೆಕ್ಟರ್ನ ಡಿವೈಡ್ ಮಾಡೋಕ್ಕೆ ಬರಲ್ಲ.
ತಲೆಯಲ್ಲಿ ಇಟ್ಕೊಳ್ಳಿ ಫಸ್ಟ್ ಇದನ್ನು. ನೀನು ಎ ಅನ್ನೋ ವೆಕ್ಟರ್ನ ಬಿ ಅನ್ನೋ ವೆಕ್ಟರ್ನ ಆ್ಯಡ್ ಮಾಡ್ಬೋದು, ಎ ಅನ್ನೋ ವೆಕ್ಟರ್ನ ಬಿ ಅನ್ನೋ ವೆಕ್ಟರ್ನ ಕಳಿಬೋದು, ಎ ವೆಕ್ಟರ್ನ ಬಿ ವೆಕ್ಟರ್ನ ಮಲ್ಟಿಪ್ಲೈ ಮಾಡ್ಬೋದು. ಎ ವೆಕ್ಟರ್ ಡಿವೈಡೆಡ್ ಬೈ ಬಿ ವೆಕ್ಟರ್ ಬರೆಯೋಕ್ಕೆ ಬರಲ್ಲ. ಡಿವಿಷನ್ ಆಫ್ ವೆಕ್ಟರ್ ಈಸ್ ನಾಟ್ ಡಿಫೈನ್ಡ್. ಅರ್ಥ ಆಯ್ತಾ? ನೀವು ಎಲ್ಲಿ ಬೇಕಾದ್ರೂ ಹೋಗ್ರಿ, ನೀವು ಫಿಸಿಕ್ಸಲ್ಲಿ ಯಾವ ಕ್ವಶನ್ ಬೇಕಾದ್ರೂ ನೋಡಿ, ವೆಕ್ಟರ್ ಡಿವಿಷನ್ ಯಾವತ್ತೂ ಹೇಳೇ ಇಲ್ಲ ನಿಮಗೆ. ಸ್ಕೇಲಾರ್ ಪ್ರಾಡಕ್ಟು ವೆಕ್ಟರ್ ಪ್ರಾಡಕ್ಟ್ ಹೇಳ್ತಾರೆ, ಅಲ್ಲೇ ಡಕ್ಕಂತ ದಾಟ್ಕೊಂತಾರೆ. ನೋಡಿದ್ರೆ ಡಿವಿಷನ್ನು ಯಾಕೆ ಬಿಟ್ಟಿದ್ದಾರೆ? ನೀವು ಕ್ವಶನ್ ಬಂದಿಲ್ಲ ಅಂತ ಕಾಣಿಸುತ್ತೆ ನಿಮಗೆ. ಅದು ಡಿವಿಷನ್ ಯಾಕೆ ಹೇಳಿಲ್ಲ ಇವರು ಅಂತ. ಡಿವಿಷನ್ ಈಸ್ ನಾಟ್ ಡಿಫೈನ್ಡ್ ಫಾರ್ ಎ ವೆಕ್ಟರ್. ಮತ್ತು ಇಲ್ಲಿ ಪಿ ಅನ್ನೋದೊಂದು ವೆಕ್ಟರು, ಆರ್ ಅನ್ನೋದೊಂದು ವೆಕ್ಟರು ಅಂದ್ಬಿಟ್ರಿ. ಆರ್ನ ವೆಕ್ಟರ್ ಅಂತ ತಗೋಬೇಕು ಅಂದರೆ ಕೆಳಗಡೆ ತಗೊಳಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ನಾನು ಇದನ್ನು ಆರ್ ಕ್ಯೂಬ್ ಮಾಡ್ಕೊಂಡು ಇಲ್ಲೊಂದು ಆರ್ ವೆಕ್ಟರ್ನ ಬರಿತೀನಿ. ಇವಾಗ ಏನಾಗತ್ತೆ ನೋಡಿ, ದಿಸ್ ಬಿಕಮ್ಸ್ ಕೆ ಇಂಟು ಪಿ ಆರ್, ಪಿ ವೆಕ್ಟರ್ ಆರ್ ವೆಕ್ಟರ್ ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್ ಕ್ಯೂಬ್ ಆಗುತ್ತೆ. ಕರೆಕ್ಟಾ? ಪಿ ವೆಕ್ಟರ್ ಆರ್ ವೆಕ್ಟರ್ ಕಾಸ್ ಥೀಟಾ ಅಂದರೆ ಏನರ ಮೀನಿಂಗು ಏನು? ಅಲ್ಲ, ಪಿ ಆರ್ ಇದನ್ನು ವೆಕ್ಟರಾಗಿ ಬರೆಯಲ್ಲ ನಾನು, ಇದನ್ನು ಆರಿಂದ ಮಲ್ಟಿಪ್ಲೈ ಮಾಡಿ ಆರ್ ಕ್ಯೂಬ್ ಅಂತ ಬರ್ಕೋತೀನಿ. ಹಾಂ, ಎ ಬಿ ಕಾಸ್ ಥೀಟಾ ಅಂದರೆ ಏನರ? ಎ ಡಾಟ್ ಬಿ ಅಲ್ವಾ? ಕೆ ಇಂಟು ಪಿ ಆರ್ ಕಾಸ್ ಥೀಟಾನ ನಾನು ಪಿ ಡಾಟ್ ಆರ್ ಅಂತ ಬರ್ಕೊಂಡು ಡಿವೈಡೆಡ್ ಬೈ ಆರ್ ಕ್ಯೂಬ್ ಅಂತ ಬರೀತೀನಿ. ಗೊತ್ತಾಯ್ತಾ? ಪಿ ಆರ್ ವೆಕ್ಟರ್ಗೆ ಆರ್ಗೆ ಹೊರಟೋಗಿ ಆರ್ ಸ್ಕ್ವೇರ್ ಬರುತ್ತೆ, ಪಿಗೆ ಪಿ ಮೇಲೆ ಉಳಿಯುತ್ತೆ. ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಹೇಳಬೇಕಪ್ಪ ಅಂದರೆ ಕೆ ಇಂಟು ಪಿ ವೆಕ್ಟರ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಇಂಟು ಇದನ್ನು ಆರ್ ಕ್ಯಾಪ್ ಅಂತ ಬರಿತೀವಿ. ಯಾಕೆಂದರೆ ಆರ್ ವೆಕ್ಟರ್, ಎನಿ ವೆಕ್ಟರ್ ಆರ್ ಕ್ಯಾನ್ ಬಿ ರಿಟನ್ ಆಸ್ ಆರ್ ಕ್ಯಾಪ್, ಎನಿ ವೆಕ್ಟರ್ ಎ ಕ್ಯಾನ್ ಬಿ ರಿಟನ್ ಆಸ್ ಎ ಕ್ಯಾಪ್. ಅರ್ಥ ಆಯ್ತಾ? ಎನಿ ವೆಕ್ಟರ್ ವೈ ಕ್ಯಾನ್ ಬಿ ರಿಟನ್ ಆಸ್ ವೈ ಕ್ಯಾಪ್. ಆ ಥರ ಅದೇ ಎನಿ ನಂಬರ್ 10 ಈಸ್ ಈಕ್ವಲ್ ಟು 10 ಇಂಟು 1 ಬರ್ದಂಗೆ, ಎನಿ ನಂಬರ್ 8 ಈಸ್ ಈಕ್ವಲ್ ಟು 8 ಇಂಟು 1 ಬರ್ದಂಗೆ, ಎನಿ ವೆಕ್ಟರ್ ವೈ ಈಸ್ ವೈ ಸ್ಕೇಲಾರ್ ವ್ಯಾಲ್ಯೂ ಇಂಟು ಯೂನಿಟ್ ವೆಕ್ಟರ್ ವ್ಯಾಲ್ಯೂ. ಅದೇ ಥರ ಆರ್ ಇಂಟು ಆರ್ ಕ್ಯಾಪ್ ಬರ್ಕೊಂಡ್ರೆ ಆರು ಹೋಯ್ತಾ, ಆರ್ ಸ್ಕ್ವೇರ್ ಬಂತಾ, ಆರ್ ಕ್ಯಾಪ್ ಬಂತಾ. ಸೊ ಹಾಗಾಗಿ ಈಕ್ವೇಷನ್ ಏನಾಗುತ್ತೆ, ಕೆ ಇಂಟು ಪಿ ವೆಕ್ಟರ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಇಂಟು ಆರ್ ಕ್ಯಾಪ್ ಅಂತಲೂ ಕೂಡ ಬರಿಬೋದು. ಆರ್ ಸ್ಕ್ವೇರ್ ಇಂಟು ಇದು ನೋಡ್ರಪ್ಪ ವೆಕ್ಟರ್ ಈಕ್ವೇಷನ್ನು. ಯಾವುದಕ್ಕೆ? ಪೊಟೆನ್ಷಿಯಲ್ಗೆ. ಬಟ್ ಪೊಟೆನ್ಷಿಯಲಿ ವೆಕ್ಟರ್ ಈಕ್ವೇಷನ್ ಬರೀ ಅವಶ್ಯಕತೆ ಇಲ್ಲ, ಯಾಕೆಂದರೆ ಪೊಟೆನ್ಷಿಯಲ್ ಒಂದು ವೆಕ್ಟರೇ ಅಲ್ಲ, ಸ್ಕೇಲಾರ್ ಅದು. ಹಾಗಾಗಿ ನಮ್ಮ ಈಕ್ವೇಷನ್ ಇಲ್ಲಿಗೆ ನಿಂತೋಗುತ್ತೆ. ವಿ ಈಸ್ ಈಕ್ವಲ್ ಟು ಇಷ್ಟೇ. ವಾಟ್ ಈಸ್ ದ್ಯಾಟ್? ಕೆ ಇಂಟು ಪಿ ಡಾಟ್ ಆರ್ ಅಂದರೆ ಡಾಟ್ ಪ್ರಾಡಕ್ಟ್ ಬಿಟ್ವೀನ್ ಟು ವೆಕ್ಟರ್ಸ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಇಷ್ಟನ್ನು ಹೇಳ್ತಾ ಇದ್ದಾನೆ ಒಂದು ಥರ್ಡ್ ಪಾಯಿಂಟಲ್ಲಿ. ಪೊಟೆನ್ಷಿಯಲ್ ಅನ್ನುವ ಡೈಪೋಲಿನ ಪೊಟೆನ್ಷಿಯಲ್ಲು ಎರಡು ವೆಕ್ಟರ್ಗಳ ನಡುವಿನ ಡಾಟ್ ಪ್ರಾಡಕ್ಟು. ಕರೆಕ್ಟ್ ತಾನೆ ಅಲ್ವಾ? ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಹಿಂಗೆ ತಗೋಬಾರ್ದು. ಅರ್ಥ ಆಯ್ತಲ್ಲ? ಆರ್ ಅನ್ನೋ ವೆಕ್ಟರ್ನ ಕೆಳಗಡೆ ತೊಗೊಳಕ್ಕೆ ಬರಲ್ಲ, ಆರ್ ಅನ್ನೋ ವೆಕ್ಟರ್ನ ಮೇಲಕ್ಕೆ ತೊಗೊಂಡು ಹೋಗಬೇಕು. ಈ ಥರ ಡಿಫೈನ್ ಮಾಡಬೇಕಾಗತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲನ್ನು. ಅರ್ಥ ಆಯ್ತಾ? ಸೊ ಥರ್ಡ್ ಪಾಯಿಂಟ್ ಈಸ್ ಆಲ್ಸೋ ರೈಟ್. ಫೋರ್ತ್ ಪಾಯಿಂಟ್, ಫಾರ್ ಎ ಪಾಯಿಂಟ್ ಚಾರ್ಜ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ವೇರೀಸ್ ಆ್ಯಸ್ 1/r ಸ್ಕ್ವೇರ್. ಯಾವುದ್ರಪ್ಪ ತಪ್ಪು? ಥರ್ಡ್ ಒನ್ನೇ ತಪ್ಪಾಗತ್ತಾ? ಥರ್ಡ್ ಒನ್ ಏನು? ಥರ್ಡ್ ಒನ್ ನಾನು ಹೇಳೇ ಇಲ್ಲ ನಿಮಗೆ. ಎಲೆಕ್ಟ್ರಿಕ್ ಡೈಪೋಲ್ ಪೊಟೆನ್ಷಿಯಲ್ ವೇರೀಸ್ ಆ್ಯಸ್ 1/r ಅಟ್ ಲಾರ್ಜ್ ಡಿಸ್ಟೆನ್ಸ್. ತಪ್ಪಲ್ವೇನಾ? 1/r ಸ್ಕ್ವೇರ್ ತಾನೇ. ನಾಲ್ಕನೇದು ಸರಿ ಇದೆ, ಎರಡನೇದು ಸರಿ ಇದೆ, ಒಂದನೇದು ಸರಿ ಇದೆ, ಮೂರನೇದು ತಪ್ಪಿದೆ. ವಿನೀತಾ, ಅರ್ಥ ಆಯ್ತಾ? ವಿನೀತಾ ತಾನೇ ನಿನ್ನ ಹೆಸರು? ನೋಡಿ ಹೆಂಗೆ ಹೇಳಿದೆ ನಾನು. ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಎನಿ ಎಲೆಕ್ಟ್ರಿಕ್ ಡೈಪೋಲ್ ಈಸ್. ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್, ಯಾವುದೇ ಪಾಯಿಂಟ್ನಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ಎಲೆಕ್ಟ್ರಿಕ್ ಡೈಪೋಲ್ನಿಂದ ಬಂದದ್ದು ಹೆಂಗಿರುತ್ತಾ? ನಾಲ್ಕನೇದು ಇದೆಯಲ್ಲ, ಬರ್ದ್ನಲ್ಲ ಈಗ, ಪಿ ಡಾಟ್ ಆರ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲಿನ ಆಕ್ಸಿಸ್ ಮೇಲೆ ಯಾವುದೋ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0, ಪೊಟೆನ್ಷಿಯಲ್ 0, ಬೋತ್ ಇ ಆ್ಯಂಡ್ ವಿ ಆರ್ 0, ನೈದರ್ ಇ ನಾರ್ ವಿ ಆರ್ 0. ನಾಲ್ಕನೇದೇ ಸರಿ ಅಲ್ವಾ? ಆಕ್ಸಿಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲೂ 0 ಇರಲ್ಲ, ಪೊಟೆನ್ಷಿಯಲ್ ಕೂಡ 0 ಇರಲ್ಲ.
Electric potential at a point on the axis of an electric dipole depends on the distance r of the point from the dipole as ನೋಡ್ರ 1/r square. Consider the following statements about electric dipole and select the correct ones. Electric dipole moment vector P is directed from the negative charge to the positive charge. ಹೌದಾ? Dipole moment vector always has the direction from negative to positive charge. Correct ತಾನೆ? That's correct. Electric field of a dipole potential electric field of a dipole potential falls off as 1/r square and not as 1/r. ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ಬಾರ್ದವನು. ಡೈಪೋಲ್ ಪೊಟೆನ್ಷಿಯಲ್ ಫಾಲ್ಸ್ ಆಫ್ ಆ್ಯಸ್ 1/r square, ನಾಟ್ ಆ್ಯಸ್ 1/r. ಸರಿನಾ? Electric field of a dipole at a point with position vector r depends on magnitude of r as well as the angle r and p. ಕರೆಕ್ಟ್ ಅಲ್ಲ? ಇದೇ ಇಲ್ಲಿ ಬರೆದಿದ್ದೀವಲ್ಲ, ಪಿ ಆರ್ ಕಾಸ್ ಥೀಟಾ. ಪಿ ಮತ್ತು ಆರ್ನ ಮ್ಯಾಗ್ನಿಟ್ಯೂಡ್ ಮತ್ತು ಥೀಟಾ ಮೇಲೆ ಡಿಪೆಂಡ್ ಆಗಿದೆ. ಕರೆಕ್ಟಾ? ಪಿ ಆರ್ ಕಾಸ್ ಥೀಟಾ ಅಂತ ಹೇಳ್ತಾನಲ್ಲ ಅವನು. ಸೊ ದಟ್ ಇಸ್ ಆಲ್ಸೋ ಕರೆಕ್ಟ್. ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ದ ಎಲೆಕ್ಟ್ರಿಕ್ ಡೈಪೋಲ್ ಎಕ್ಸ್ಪೀರಿಯನ್ಸಸ್ ನೋ ನೆಟ್ ಫೋರ್ಸ್ ಬಟ್ ಎ ಟಾರ್ಕ್. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಒಂದು ಡೈಪೋಲ್ನ ಇಟ್ಟರೆ ಅದ್ರ ಮೇಲೆ ಫೋರ್ಸ್ ಬೀಳಲ್ಲ, ಟಾರ್ಕ್ ಬೀಳುತ್ತೆ. ಫೋರ್ಸ್ ಯಾಕೆ ಬೀಳಲ್ಲ ಹೇಳು? ಪಾಸಿಟಿವ್ ಚಾರ್ಜ್ ಇರುತ್ತೆ, ಅದ್ರ ಮೇಲೆ ಆ್ಯಕ್ಟ್ ಆಗೋ ಫೋರ್ಸು ಕ್ಯೂ ಇ, ಹಿಂಗೆ ರಿಪೆಲಿಂಗು. ನೆಗೆಟಿವ್ ಚಾರ್ಜ್ ಇರುತ್ತೆ, ಅದ್ರ ಮೇಲೆ ಬೀಳ್ತಾ ಇರೋ ಫೋರ್ಸು ಮೈನಸ್ ಕ್ಯೂ ಇ. ಈ ಕಡೆಗೆ ಕ್ಯೂ ಇ ಆ್ಯಡ್ ಮಾಡಿ 0. ಆದರೆ ಈ ಎರಡು ಕ್ಯೂ ಇಗಳು ಹಿಂಗೆ ಜಗ್ಗೋದ್ರಿಂದ ಏನಾಗುತ್ತೆ ಹೇಳಿ? ಟರ್ನಿಂಗ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ದೇರ್ ವಿಲ್ ಬಿ ಎ ಟಾರ್ಕ್ ಬಟ್ ದೇರ್ ವಿಲ್ ಬಿ ನೋ ಫೋರ್ಸ್. ಅಲ್ಲಿಗೆ ಆಲ್ 4 ಆರ್ ಕರೆಕ್ಟ್ ಅಲ್ವಾ? ಎಲ್ಲವೂ ಸರಿನೇ. Electric potential at a distance of 3 meter on the axis of a short dipole of dipole moment 4 into 10 to the power of minus 12 ಕೂಲಂಬ್ ಮೀಟರ್ ಈಸ್. ಏನು ಗೊತ್ತಾಯ್ತಾ ವಿಷಯ ಗೊತ್ತಾಯ್ತಾ? ಗೊತ್ತಾಗಲಿಲ್ವಾ? ಏನು ಕೊಟ್ಟಿದ್ದಾನೆ ಅವನು? ಪೊಟೆನ್ಷಿಯಲ್ ಕೊಟ್ಟಿದ್ದಾನೆ. ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕು, ಕೊಟ್ಟಿಲ್ಲ ಅವನು. ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಕೆ ಇಂಟು ಪಿ ಬೈ ಆನ್ ದ ಆ್ಯಕ್ಸಿಸಾ ಎಷ್ಟು? ಆರ್ ಸ್ಕ್ವೇರ್. ಕೆ ವ್ಯಾಲ್ಯೂ 9 into 10 to the power of 9. ಡೈಪೋಲ್ ಮೊಮೆಂಟಿನ ವ್ಯಾಲ್ಯೂನು ಕೊಟ್ಬಿಟ್ಟಿದ್ದಾನೆ 4 into 10 to the power of minus 12 ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ 3 meter 3 square. ಹೋಯ್ತಾ? 3 square 9. 4 into 10 to the power of minus 3 na volts, 4 millivolts. If the electric potential on the axis of an electric dipole at a distance r from it is V, axis ಮೇಲೆ V ನಷ್ಟು ಪೊಟೆನ್ಷಿಯಲ್ ಇದ್ದರೆ, then the potential at a point on its equatorial line on the same distance away from it will be 0. ಆಯಿತಾ? 0 ಅಲ್ವಾ? Electric potential in volts due to an electric dipole of dipole moment 1 to the power minus 8 coulomb meter at a distance of 3 meter on a line making an angle of 30 degree with the axis of the dipole is. ಅದೇ ಅಟ್ ಎನಿ ಪಾಯಿಂಟ್ ಬರೆದಿದ್ವಲ್ಲ ಆಗಲೇ, ಈ ಥರ 30 ಡಿಗ್ರಿ ಮಾಡತ್ತಂತೆ. ಡಿಸ್ಟೆನ್ಸ್ ಎಷ್ಟರಪ್ಪ? 3 ಮೀಟ್ರು ಅಂತಾನೆ. ಡಿಸ್ಟೆನ್ಸ್ 3 ಮೀಟ್ರು, ಆ್ಯಂಗಲ್ಲು 30 ಡಿಗ್ರಿ ಮಾಡ್ತೀರಾ? ಇಲ್ಲ ಐತಲ್ಲ ಇದು ಎತ್ಲ ಗೊತ್ತದು? ಪಿ ಕಾಸ್ ಥೀಟಾ ಬೈ ಆರ್ ಸ್ಕ್ವೇರ್ ಮಾಡಿ. ಆನ್ಸರ್ ಹೇಳ್ತಿದ್ದೀರಾ? ನಾ ಎಲ್ಲ ಬೈತಾ ಇದ್ದೀರ ಅನ್ಕೊಂಡು, ನಂಗೆ ಬೈತಾ ಇದ್ದೀರ ಅಂದ್ಕೊಂಡೆ. 5√3 ಬಂತಾ ಎಲ್ರಿಗೂ? ಏನಾ ಬಂತೇನಾ? ಇವರೆಲ್ಲ ಎಲ್ಲೋಗಿದಾರ? ಉದಯ ಆ್ಯಂಡ್ ಪಾರ್ಟಿ ಊರಿಗೆ ಹೋಗ್ಬಿಟ್ರ? ಏನು ವಿಶೇಷ? Electric potential in volts
ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇನ್ ವೋಲ್ಟ್ಸ್ ಡ್ಯೂ ಟು ಏನ್ ಎಲೆಕ್ಟ್ರಿಕ್ ಆಯ್ತಲ್ಲ ಅದು potential energy of a dipole and potential energy in an external field. When dipole moment P of a dipole is parallel to electric field intensity, Pನು Eನು ಎಲೆಕ್ಟ್ರಿಕ್ ಪ್ಯಾರಲಲ್ ಆಗಿದ್ದಾಗ ಏನಾಗ್ತದೆ ಅಂತಾರೆ, ಸ್ಟೇಬಲ್ ಈಕ್ವಿಲಿಬ್ರಿಯಮ್ನಲ್ಲಿದೆ ಅಂತ ಹೇಳ್ತಾರೆ. ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಅಂದರೆ ಏನು ಗೊತ್ತಲ್ಲ, ಡೈಪೋಲು P ತಿರುಗಿ ಈಗ ಬಂತು, ಈನ ದಿಕ್ಕಿಗೆ ಬಂತು, ಇನ್ನದು ಈ ಕಡೆಗೂ ಹೋಗಲ್ಲ ಈ ಕಡೆಗೂ ಹೋಗಲ್ಲ, ಸ್ಟೇಬಲ್ ಆಗುತ್ತೆ. ಅದನ್ನೇ ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಆದಾಗ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಆದಾಗ ಸ್ಟೇಬಲ್ ಈಕ್ವಿಲಿಬ್ರಿಯಮ್ನಲ್ಲಿ ಇರುತ್ತೆ ಅಂತ ಹೇಳ್ಬೋದಾ? ಎಸ್. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿಯ ಈಕ್ವೇಷನ್ ಏನಪ್ಪ, ಮೈನಸ್ ಪಿ ಇ ಅಲ್ವಾ? ಈಕ್ವೇಷನ್ ಗೊತ್ತಲ್ಲ, ಮೈನಸ್ ಪಿ ಇ, ನೆಗೆಟಿವ್ ಇರುತ್ತೆ, ಮಿನಿಮಮ್ ಇರುತ್ತೆ. ಫೋರ್ತ್ ಆಪ್ಷನ್. ಅದೇ ಅವನು ಆ್ಯಂಟಿ ಪ್ಯಾರಲಲ್ ಇದ್ದಾಗ ಏನಂತ ಹೇಳ್ತೀರಿ, ಪಾಸಿಟಿವ್ ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳ್ಬೇಕು. 90 ಡಿಗ್ರಿಲಿದ್ದಾಗ ಏನು ಹೇಳ್ತೀರಾ, 0 ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತಾ? ಏನಿರುತ್ತೆ? ಈಕ್ವಿಲಿಬ್ರಿಯಮ್ ಹೇಳಿ. ಸ್ಟೇಬಲ್ ಇರುತ್ತಾ ಅನ್ಸ್ಟೇಬಲ್ ಇರುತ್ತಾ? ಸ್ಟೇಬಲ್ ಇರುತ್ತಾ? ಹಿಂಗಿಟ್ಟಿದ್ದು ಹಂಗೆ ನಿಂತ್ಕೊಳತ್ತಾ ಹೇಳಿ ಫಸ್ಟ್? ತಿರ್ಗಲ್ವಾ? ಸ್ಟೇಬಲ್ ಇರಲ್ಲ, ಸ್ಟೇಬಲ್ ಆಗಿರಲ್ಲ, ಅದು ನಿಂತ್ಕೊಳ್ಳೋದೇ ಇಲ್ಲ ಫಸ್ಟ್ ಆಫ್ ಆಲ್. ಅದು ಅರ್ಥ ಆಯ್ತಾ? ನಿಂತ್ಕೊಳ್ಳೋಕ್ಕೆ ಹೋಗಲ್ಲ, ಹಿಂಗೆ ತಿರುಗಿಬಿಡುತ್ತೆ. ಕರೆಕ್ಟಾ? ಹಿಂಗೆ ಇಟ್ಕೊಂಡಾಗ ನೀನು ಒತ್ತಿ ಹಿಂಗೆ ಹಿಡ್ಕೋಬೇಕು, ಹಂಗಾರೆ ನಿಂತ್ಕೊಂಡಿರುತ್ತೆ. ಕೈ ಬಿಟ್ಟೆ ಆದರೂ ಸ್ವಯಂಕಂತ ಹಿಂಗೆ ಬರುತ್ತೆ. ಸೊ ಇಟ್ ಈಸ್ ಇನ್ ದ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್. ಸೊ ಈಗಿನ ಪ್ರಶ್ನೆಗೆ ನೆಗೆಟಿವ್ ಮಿನಿಮಮ್ ಇರುತ್ತೆ. ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ವೆನ್ ಡೈಪೋಲ್ ಎಕ್ಸ್ಪೀರಿಯನ್ಸಸ್ ಮ್ಯಾಕ್ಸಿಮಮ್ ಟಾರ್ಕ್ ದೆನ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ, ಇಲ್ಲಿ ಮ್ಯಾಕ್ಸಿಮಮ್ ಎನರ್ಜಿ ಎಲ್ಲ ಕೇಳಿರೋದು, ಮ್ಯಾಕ್ಸಿಮಮ್ ಟಾರ್ಕ್. ವೆನ್ ಡೈಪೋಲ್ ಎಕ್ಸ್ಪೀರಿಯನ್ಸಸ್ ಮ್ಯಾಕ್ಸಿಮಮ್ ಟಾರ್ಕ್, ಟಾರ್ಕ್ ಈಕ್ವೇಷನ್ ಏನರ ಪಿ ಇ ಸೈನ್ ತೀಟಾ ತಾನೇ, ತೀಟಾ 90 ಡಿಗ್ರಿ ಅಂತ ಅರ್ಥ. ಮ್ಯಾಕ್ಸಿಮಮ್ ಟಾರ್ಕ್ ಅಂದರೆ ಯಾವಾಗ ಬರುತ್ತೆ ಹೇಳಿ? ಲೈಕ್ ಮ್ಯಾಕ್ಸಿಮಮ್ ಟಾರ್ಕ್ ಯಾವಾಗ ಬರುತ್ತೆ ಅಂದರೆ ಡೈಪೋಲ್ ತುಂಬ ವೇಗವಾಗಿ ತಿರುಗೋದು ಯಾವಾಗ? 90 ಡಿಗ್ರಿ ಪೊಸಿಷನಲ್ಲಿದ್ದಾಗ ಚೆನ್ನಾಗಿ ತಿರುಗುತ್ತೆ. ಹಾಗಂತ 90 ಡಿಗ್ರಿ ಪೊಸಿಷನಲ್ಲಿ ಅದರ ಪೊಟೆನ್ಷಿಯಲ್ ಎನರ್ಜಿ 0 ಆಗಿರುತ್ತೆ ಅಂತ ಅರ್ಥ. ಪೊಟೆನ್ಷಿಯಲ್ ಎನರ್ಜಿ 0 ಆಗಿದ್ರೆ ಮೀನಿಂಗ್ ಏನು ಹೇಳಿ? ಅದರ ಎಲ್ಲ ಎನರ್ಜಿಯನ್ನು ಕೈನೆಟಿಕ್ ಎನರ್ಜಿನೇ ತಗೊಂಡಿರುತ್ತೆ ಅಂತ ತಾನೇ ಮೀನಿಂಗು. ಕರೆಕ್ಟ್ ತಾನೇ? ಕೈನೆಟಿಕ್ ಅಂದರೆ ಅದಕ್ಕೆ ಇವಾಗಿರೋದು ಪ್ಯೂರ್ ಕೈನೆಟಿಕ್ ಎನರ್ಜಿ. ಪ್ಯೂರ್ ಕೈನೆಟಿಕ್ ಎನರ್ಜಿ ಅಂದರೆ ಹೈಯೆಸ್ಟ್ ವೆಲಾಸಿಟಿ, ಹೈಯೆಸ್ಟ್ ರೊಟೇಷನ್ನು. ಕರೆಕ್ಟಾ? ಕರೆಕ್ಟ್ ತಾನೆ? ಸೊ ಇಟ್ ಹ್ಯಾಸ್ ಗಾಟ್ ಹೈಯೆಸ್ಟ್ ವೆಲಾಸಿಟಿ, ಹೈಯೆಸ್ಟ್ ರೊಟೇಟಿವ್ ಪ್ರಾಪರ್ಟಿ ಇರುತ್ತೆ ಅದಕ್ಕೆ. ಯಾವಾಗ 90 ಡಿಗ್ರಿನಲ್ಲಿ. 90 ಡಿಗ್ರಿನಲ್ಲಿ ವೆನ್ ಟಾರ್ಕ್ ಈಸ್ ಮ್ಯಾಕ್ಸಿಮಮ್, ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್, ಕೈನೆಟಿಕ್ ಎನರ್ಜಿನೇ ಎಲ್ಲ ಅವಾಗ ಆ ಸಂದರ್ಭದಲ್ಲಿ. ಎಸ್. ಥೀಟಾ 90 ಡಿಗ್ರಿ ಅಂತ ವೆನ್ ಟಾರ್ಕ್ ಈಸ್ ಮ್ಯಾಕ್ಸಿಮಮ್, ಟೌ ಮ್ಯಾಕ್ಸ್ ಈಸ್ ಈಕ್ವಲ್ ಟು ಟೆಲ್ ಮಿ ದ ಫಾರ್ಮುಲಾ, ಪಿ ಇ, ರೈಟ್? ಓಕೆ, ಅಷ್ಟು ಕೊಟ್ಟಿದ್ದಾನೆ ಅವನು. ವೆನ್ ದ ಡೈಪೋಲ್ ಎಕ್ಸ್ಪೀರಿಯನ್ಸಸ್ ಮ್ಯಾಕ್ಸಿಮಮ್ ಟಾರ್ಕ್, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಡೈಪೋಲ್ ಏನು? ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಅಂತ 0 ಆಗತ್ತಲ್ಲ. ಮತ್ತೇನು ಅದೇನು ಜಾಸ್ತಿ ಹೇಳೋ ಅಂಥದ್ದು ಏನಿಲ್ಲ ಅದರಲ್ಲಿ. 90 ಡಿಗ್ರಿ ಅಂತ ಹೇಳಿದಾನ ಅವನು. 90 ಡಿಗ್ರಿನಲ್ಲಿ ಪೊಟೆನ್ಷಿಯಲ್ 0 ಇರುತ್ತೆ, ಬಿಕಾಸ್ ಇಟ್ ಈಸ್ ಪಿ ಇ ಕಾಸ್ ಥೀಟಾ ಅಲ್ವಾ? ಎಲೆಕ್ಟ್ರಿಕ್ ಚಾರ್ಜಸ್ ಕ್ಯೂ ಮೈನಸ್ 2q, ಎಲೆಕ್ಟ್ರಿಕ್ ಚಾರ್ಜ್ಗಳಿದ್ದಾವೆ. ಕ್ಯೂ ಮೈನಸ್ 2q ಆರ್ ಪ್ಲೇಸ್ಡ್ ಅಟ್ ದ ಕಾರ್ನರ್ಸ್ ಆಫ್ ಎನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎ ಬಿ ಸಿ ಆಫ್ ಸೈಡ್ ಎಲ್. ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಆಫ್ ದ ಸಿಸ್ಟಮ್ ಈಸ್. ಇದು ಆ್ಯಕ್ಚುಲಿ ಈ ಚಾಪ್ಟ್ರಿಗೆ ಬರಬೇಕಾಗಿದ್ದಲ್ಲ. ಆಯ್ತು. 2q ಇಲ್ಲಿದೆ, ಮೈನಸ್ q ಇಲ್ಲಿದೆ, ಮೈನಸ್ q ಇಲ್ಲಿದೆ. ಇವು ಮೂರು ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಲಿನ ಭಾಗ ಆಗಿದ್ದಾವೆ. ಇದು ಮೈನಸ್ 2qನಾ? ಎಸ್. ಓಕೆ, ಈ ಥರ ಒಂದು ಮೂರನ್ನು ಅರೇಂಜ್ ಮಾಡಿಟ್ಟಿದ್ದೀನಿ. ಈ 2q ಇದೆಯಲ್ಲ, ಮೈನಸ್ 2q, ಇದನ್ನು ಮೈನಸ್ q ಇಂಟು ಮೈನಸ್ q ಅಂತ ಬರೀತೀನಿ, ಸಪ್ರೇಟ್ ಮಾಡಿ. ಅರ್ಥ ಆಯ್ತಾ? ಇದು ಪ್ಲಸ್ q ಜೊತೆಗೆ ಸಂಬಂಧ ಇಟ್ಕೊಂಡಿದೆ, ಇದು ಮತ್ತೊಂದು ಪ್ಲಸ್ q ಜೊತೆಗೆ ಸಂಬಂಧ ಇಟ್ಕೊಂಡಿದೆ. ಹಿಂಗೆ ಬರಿಬೋದಾ? ನೋಡ್ಬೋದಾ ಈ ಥರ? ಇದನ್ನು ಮೈನಸ್ 2qನ ಬಿಡಿಸಿದರೆ ಮೈನಸ್ q ಇದ್ರ ಜೊತೆಗೆ, ಇನ್ನೊಂದು ಮೈನಸ್ q ಇದ್ರ ಜೊತೆಗೆ, ಅಲ್ಲಿಗೆ ಎರಡು ಡೈಪೋಲ್ಗಳನ್ನು ಹಿಂಗಿಟ್ಟಂಗಲ್ವನ್ರಾ? ಸರಿ ತಾನೆ? ಡೈಪೋಲ್ ಮೊಮೆಂಟಿನ ದಿಕ್ಕು ಯಾವುದು? P1, ಕರೆಕ್ಟಾ?
तो P-ನೇ ಅಲ್ವಾ, P1 P2 ಅನ್ನೋಕೆ ಇವೇನು ಬೇರೆ ಬೇರೆನಾ? ಸೇಮ್ ಚಾರ್ಜಸ್, ಸೇಮ್ ಡಿಸ್ಟೆನ್ಸ್. P-ನಾ ಒಂದು P ಈ ಕಡೆಗೆ, ಒಂದು P ಈ ಕಡೆಗೆ, ಇವೆರಡೂ P ಗಳ ನಡುವೆ ಆ್ಯಂಗಲ್ ಎಷ್ಟು? 60 ಡಿಗ್ರಿ ತಾನೇ, 60 ಡಿಗ್ರಿ. ನೌ ದ ರಿಸಲ್ಟೆಂಟ್ P ವಿಲ್ ಬಿ ಕ್ಯಾಲ್ಕುಲೇಟೆಡ್. ರಿಸಲ್ಟೆಂಟ್ P ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಅದಕ್ಕೇನಂತ ಕರಿತೀರಾ? PR ಅಂತ ಕರಿತೀರಾ. ರಿಸಲ್ಟೆಂಟ್ P ಈಸ್ ಮಧ್ಯಕ್ಕೆ ಬರುತ್ತಲ್ಲನ, ಅದು ಗೊತ್ತಾಗ್ತಿಲ್ವ ಅದು ಹೆಂಗೆ ಅಂತೇಳಿ? ಎರಡು ವೆಕ್ಟರ್ಗಳನ್ನ 60 ಡಿಗ್ರಿನಲ್ಲಿ ಆ್ಯಕ್ಟ್ ಮಾಡಿಸಿದ್ರೆ ಏನಪ್ಪ ಆಗುತ್ತೆ? ಒಂದು ವೆಕ್ಟರ್ ಹಿಂಗಿದೆ, ಒಂದು ವೆಕ್ಟರ್ ಹಿಂಗಿದೆ, ಅವುಗಳ ನಡುವೆ ಆ್ಯಂಗಲ್ 60 ಡಿಗ್ರಿ ಇದೆ. ಈ ವೆಕ್ಟರ್ ಹೆಸರು ಎ, ಈ ವೆಕ್ಟರ್ ಹೆಸರು ಎ. ಏನರ ಇದು? ಏನು ಮಾಡ್ತೀರಾ? ಪ್ಯಾರಲೋಗ್ರಾಮ್ ಲಾ ಹಾಕಿ ಮಾಡಲ್ವಾ ನೀವು? ದಿಸ್ ಈಸ್ ಯುವರ್ ಎ ರೂಟ್ ಟು ಅಲ್ವಾ? ಅಲ್ಲ ಸಾರಿ, ನಾಟ್ ಎ ರೂಟ್ ಟು. ಮಾಡ್ರಪ್ಪ. ಎ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಕಾಸ್ 60 ಡಿಗ್ರಿ. ಕರೆಕ್ಟಾ? ರೂಟ್ 3a ಗೊತ್ತಲ್ಲ, ಇದು ಮಾಡಿಸಿದ್ದೀವಿ ಸುಮಾರು ಸರಿ. ಸೊ ಅದೇ ಥರ ಇಲ್ಲಿ ಪಿ ಆರ್ ಏನಪ್ಪ ಆಗುತ್ತೆ? ಪಿ ಆರ್ ಇಸ್ ಈಕ್ವಲ್ ಟು ರೂಟ್ 3p ಆಗುತ್ತಲ್ವಾ? ಅಷ್ಟೇನಾ? ಪಿ ಅಂದರೆ ಕ್ಯೂ ಎಲ್ ಅಲ್ಲನಾ? ಚಾರ್ಜ್ ಇಂಟು ಲೆಂತ್, ಡಿಸ್ಟೆನ್ಸ್ ತಾನೆ. ರೂಟ್ 3 ಇಂಟು ಕ್ಯೂ ಎಲ್. ಅರ್ಥ ಆಯ್ತಾ ಇದು? ಡೈಪೋಲ್ ಮೊಮೆಂಟ್ ಒಂದು ವೆಕ್ಟರ್ ತಾನೆ, ಇದನ್ನು ಈ ಥರ ಅರೇಂಜ್ ಮಾಡಿದ್ದಾರೆ. ಎರಡು ವೆಕ್ಟರ್ಗಳು ಹಿಂಗಾದವು, ಅಲ್ಲಿಗೆ ರಿಸಲ್ಟೆಂಟ್ ವೆಕ್ಟರ್ ಮಾಡಿದ್ವಿ. ಅರ್ಥ ಆಯ್ತೇನಪ್ಪ? ರಮೇಶ ಅರ್ಥ ಆಯ್ತಾನ? ನೆಕ್ಸ್ಟು electric dipole of length 2 cm is placed with its axis making an angle of 30 degree to a uniform electric field. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಿಗೆ ಒಂದು ಡೈಪೋಲಿನ ಆಕ್ಸಿಸ್ 30 ಡಿಗ್ರಿ ಆ್ಯಂಗಲ್ನಲ್ಲಿ ಇಟ್ಟಿದ್ದಾರೆ. ಓಕೆನಾ? ರೈಟ್. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂನು ಕೂಡ ಕೊಟ್ಟಿದ್ದಾರೆ, 10⁵ ನ್ಯೂಟನ್ ಪರ್ ಕೂಲಮ್. If it experiences a torque of value 10√3 Newton meter, then potential energy of the dipole is ಹೇಳ್ರ P cos theta by R square. ಅಷ್ಟೇನಾ? P cos theta ನಾ? P cos theta ತಾನೇ, ಮೈನಸ್ P cos theta ತಾನೇ, ಕರೆಕ್ಟಾಗಿ ಹೇಳಬೇಕು ಅಂದರೆ ಅಲ್ವಾ? ಹೆಂಗೆ ಮಾಡ್ತೀರಿ ಇದನ್ನ? ನಿಮಗೆ ಪಿ ಇ ಗೊತ್ತಾದ್ರೆ ಸಾಕಲ್ವಾ? ತೀಟಾ ಗೊತ್ತಿದೆಯಾ? ಗೊತ್ತಿದೆಯಲ್ಲ. ಸೊ ಕ್ಯಾಲ್ಕುಲೇಟ್ ದ ಟಾರ್ಕ್. ಟಾರ್ಕ್ ಅಂದರೆ ಪಿ ಇ ಸೈನ್ ತೀಟಾ ಅಂತ ಹೇಳ್ಬಿಟ್ಟು, ಸರಿನಾ? ಟಾರ್ಕ್ ಅಂದರೆ ಪಿ ಇ ಸೈನ್ ತೀಟಾ. ತೀಟಾ ವ್ಯಾಲ್ಯೂ ಎಷ್ಟಮ್ಮ? ಎಷ್ಟು? ಪಿ ಇ ಇಂಟು 1/2ನಾ? ಪಿ ಇ ಬೈ 2 ಇಷ್ಟ ಆಯಿತು. ಅಲ್ಲಿಗೆ ಪಿ ಇ ಈಸ್ ಈಕ್ವಲ್ ಟು 2 ಟಾರ್ಕಾ? 2 ಟಾರ್ಕ್ ಅಂದರೆ 2 ಇಂಟು 10√3 ಅಂದರೆ 20√3ನಾ? ಇದೇ ನಿಮ್ಮ ಪಿ ಇನಾ? ಸಿಕ್ತಲ್ಲ ಪಿ ಇ. ಈಗ ನಿಮ್ಮ ಯು ಕ್ಯಾಲ್ಕುಲೇಟ್ ಮಾಡಬೇಕು. ಮೈನಸ್ ಪಿ ಇ ಕಾಸ್ 30 ಡಿಗ್ರಿ, ಸರಿನಾ? ಮೈನಸ್ 20√3 ಕಾಸ್ 30 ಡಿಗ್ರಿ ಎಷ್ಟರಾ? √3/2. 3 3s 3, 320 60/2 ಅಂದರೆ ಎಷ್ಟಾಯಿತು? 30. ಮೈನಸ್ 30 ಜೂಲಾ ಇದೆಯಾ?
ಆಯಿತು. An electric dipole when placed in a uniform electric field E will have minimum potential energy when the angle made by the dipole moment with the field is 0 degree. Minimum potential energy. A dipole of electric dipole moment P is placed in a uniform field of strength E, and if the theta is the angle between positive directions of P and E, P ಮತ್ತು E ಯ ಡೈರೆಕ್ಷನ್ಗಳ ನಡುವೆ ಆ್ಯಂಗಲ್ ಥೀಟಾ ಆಗಿದ್ದರೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಲಾರ್ಜೆಸ್ಟ್ ವೆನ್ ಥೀಟಾ ಈಸ್ 90 ಡಿಗ್ರಿ. ಅದಾ ಪೈ ಅಲ್ವಾ, ಆ್ಯಂಗಲ್ ಈಸ್ ಪೈ 180 ಡಿಗ್ರಿ. Two opposite and equal charges 4 into 10 to the power of minus 8 ಕೂಲಂಬ್. ಅರ್ಥ ಆಯ್ತಾ? ಹಾಂ. ಆ್ಯಂಡ್ ಅಂದರೆ 40 ನ್ಯಾನೋ ಕೂಲಂಬ್ ಅಂತ ಅರ್ಥ ಅದು. ವೆನ್ ಪ್ಲೇಸ್ಡ್ 2 into 10 to the power of minus 2 ಸೆಂಟಿಮೀಟರ್ ಅವೇ ಫ್ರಮ್ ಎ ಡೈಪೋಲ್, ಇಫ್ ದಿಸ್ ಡೈಪೋಲ್ ಈಸ್ ಪ್ಲೇಸ್ಡ್ ಇನ್ ಅನ್ ಎಕ್ಸ್ಟರ್ನಲ್ ಫೀಲ್ಡ್ 2 into 10 to the power of minus 2 Newton per coulomb, value of maximum torque and the work done in rotating it through 180 degree will be how much? ಫಸ್ಟು ಕ್ಯೂ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಎಷ್ಟಿದೆಯಾ? 4 into 10 to the power of minus 8 ಕೂಲಂಬು. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ 2 into 10 to the power of minus 2 ಸೆಂಟಿಮೀಟರ್ ಅಂತಾನೆ, ಹಾಗಾಗಿ ಇದನ್ನು 10 to the power of minus 2 ಮೀಟರ್ ಅಂತ ಬರ್ಕೊಳ್ಳೋಣ ಮತ್ತೆ ಸೆಂಟಿಗೆ. ಆನಂತರ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಹೌ ಮಚ್? 2 into 10 to the power of minus 2 ನ್ಯೂಟನ್ ಪರ್ ಕೂಲಂಬ್. ಹಾಗಿದ್ದರೆ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಟಾರ್ಕ್ ಎಷ್ಟು, ಟೌ ಮ್ಯಾಕ್ಸ್ ಎಷ್ಟು, ಮತ್ತು ಅದ್ರ ಜೊತೆಗೆ ಏನು ಕಂಡುಹಿಡಿಬೇಕು? ವರ್ಕ್ ಡನ್ ಇನ್ ರೊಟೇಟಿಂಗ್ ಇಟ್ ಥ್ರೂ 180 ಡಿಗ್ರಿ. ಅದನ್ನು ಇವಾಗ 180 ಡಿಗ್ರಿ ತಿರುಗಿಸ್ಬೇಕು ಅಂದರೆ ಎಷ್ಟು ವರ್ಕ್ ಆಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮಾಡ್ತೀರಾ? 180 ಡಿಗ್ರಿ ತಿರುಗಿಸ್ಬೇಕಣ್ಣ. ಮ್ಯಾಕ್ಸಿಮಮ್ ಟಾರ್ಕ್ ಪೊಸಿಷನ್ನಿಂದ ತಿರುಗಿಸ್ಬೇಕಾ ಏನು? ಅದ್ರ ಪಾಡಿಗಿದು ತೀಟಾದಲ್ಲಿತ್ತಲ್ಲ, ತೀಟಾದಿಂದ 180 ಡಿಗ್ರಿ ತಿರುಗಿಸ್ಬೇಕಾ? ಅದನ್ನು ನೋಡೋಣ ಅಂತ. ಆಮೇಲೆ ಅವ್ನು ಏನು ಕೇಳ್ತಾ ಇದ್ದಾನೆ ಅಂತ ಆಮೇಲೆ ನೋಡೋಣ ಅಂತ. ಫಸ್ಟು ಲೆಟಸ್ ಅವ್ನಿಗೆ ಬೇಕಾಗಿರೋದನ್ನು ಕೊಟ್ಬಿಡೋಣ ನಾವು. ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಟೌ ಮ್ಯಾಕ್ಸ್ ಕಂಡುಹಿಡಿಬೇಕು. ಟೌ ಮ್ಯಾಕ್ಸ್ ಅಂದರೆ ಪಿ ಇ, ಸರಿನಾ? ಪಿ ಇ ಸೈನ್ ತೀಟಾ ಸೈನ್ 90 ಡಿಗ್ರಿ ಪಿ ಇ. ಸೊ ವಾಟ್ ಈಸ್ ಪಿ? ಕ್ಯೂ ಡಿ ಇಂಟು ಇ. ಕ್ಯೂ ಡಿ ಈಸ್ 4 2s 8, 8 into 10 to the power of minus 8 minus 4 minus 12, ಕರೆಕ್ಟಾ? ಇದು ಏನಾಗುತ್ತೆ? ಟೌ ಮ್ಯಾಕ್ಸ್ ನ್ಯೂಟನ್ ಮೀಟರ್ ಆಗುತ್ತೆ, ಸರಿನಾ? ಇದೆಯಾ? 16 ಆಗುತ್ತಾ? ಕ್ಯೂ ಡಿ ಇ ಬೇರೆ ಇದೆಯಲ್ಲ, 16 into 10 to the power of minus 12 ಮತ್ತು ಇದ್ರದ್ದೊಂದು ಸೇರ್ಕೊಳ್ಳುತ್ತೆ ಅನಿಸುತ್ತೆ, minus 14 ಆಗುತ್ತೆ. 10 to the power of minus 14 ಇದೆಯಾ ಅಲ್ಲಿ? ಎಷ್ಟು ಆಪ್ಷನ್ಸಲ್ಲಿದೆ ಅದು? ಲಾಸ್ಟ್ ಆಪ್ಷನ್ ಒಂದೇ ಅಲ್ವಾ ಇರೋದು? -4 -4 ಹೆಂಗ ಬರುತ್ತೆ? ಕ್ಯೂ ಡಿ ಅದು -14 ಇರ್ಬೇಕು ಅನ್ಸುತ್ತೆ. ಅದು ಇರಲಿ, ಅದು ಏನಾರು ಇರಲಿ, ಇದು ಒಂದೇ ಇರೋದ್ರಿಂದ ಇದನ್ನೇ ಹೊಡೆದು ಬಿಸಾಕ್ರೆ ಅಷ್ಟೇ, ಮುಗಿತೆ. ಟೌ ಮ್ಯಾಕ್ಸ್ ಬಂತಲ್ಲ ನಮಗೆ, ಇನ್ನು ಯಾಕೆ ಬೇಕು ನಮಗೆ ಪೊಟೆನ್ಷಿಯಲ್ ಎನರ್ಜಿ? ಆದರೂ ಮಾಡೋಣ. ವರ್ಕ್ ಡನ್ ಟು ರೊಟೇಟ್ ಡೈಪೋಲ್ ಫ್ರಮ್ θ1 to θ2 ಪಿ ಇ ಇಂಟು ಕಾಸ್ θ1 ಮೈನಸ್ ಕಾಸ್ θ2 ಅಲ್ಲನಾ? ಇದನ್ನು ಯೂಸ್ ಮಾಡೋಣ. ಇದನ್ನು ಯೂಸ್ ಮಾಡಿದರೆ ಪಿ ಇ ವ್ಯಾಲ್ಯೂ ಗೊತ್ತಾಗಿದೆಯಲ್ಲ ನಮಗೆ. 16 into 10 to the power of minus 14 ಇಂಟು ಕಾಸ್ θ1 ಎಷ್ಟರಮ್ಮ? ಥೀಟಾ ಅಂತ ಹೇಳಿದಾನಲ್ಲ ಅವನು, ಥೀಟಾ ಅಂತ ಹೇಳಿದಾನ? ಯಾವ ಆ್ಯಂಗಲ್ ಅಂತ ಹೇಳಿದಾನ ಅವನು? ಅಲ್ಲ, ಮೊದಲೇ ಏನು ಆ್ಯಂಗಲ್ ಇತ್ತು ಅಂತ ಹೇಳಿದ್ದಾನೆ? ಅದೇ ಮ್ಯಾಕ್ಸಿಮಮ್ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, 0 ಇಂದ ತಗೊಳ್ಳೋಣ ಕಣ. ಯಾಕೆಂದರೆ ಮ್ಯಾಕ್ಸಿಮಮ್ ವರ್ಕ್ ಯಾವಾಗ ಆಗುತ್ತೆ? ಮಿನಿಮಮ್ನಿಂದ ಮ್ಯಾಕ್ಸಿಮಮ್ಗೆ ಹೋದರೆ ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಫ್ರಮ್ ಕಾಸ್ ಥೀಟಾ 0 to ಕಾಸ್ ಥೀಟಾ ಪೈ. ಓಕೆ, ಕಾಸ್ 0 ಎಷ್ಟಪ್ಪ? 16 into 10 to the power of minus 14 into 1 minus 1, ಸರಿನಾ? ದಿಸ್ ಬಿಕಮ್ಸ್ 32 into 10 to the power of minus
14 ಜೂಲ್ 14 ಕಂಡ್ರ ಅದು ಇದು ಎಷ್ಟು ಇ ವಿ ನೋಡು, ಎಷ್ಟು ಇ ವಿ ಬರುತ್ತೆ ಹೇಳಿ ನೋಡೋಣ. ಇದು ಬೈ 1.6 ಮಾಡು. 16 32 2 ಕರೆಕ್ಟಾ? 2 ಅಲ್ಲ 20 is 20 into 10 to the power of minus 19 plus 19 minus 14 is 5. 20 into 10 to the power 5 ಇ ವಿ ಆಯಿತು. ಇದನ್ನು ಒಂದು ಕೆಲಸ ಮಾಡಿ 2 into 10 to the power 6 ಇ ವಿ ಅಂತ ಬರ್ಕೊಂಡ್ರೆ 2 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸು. ಗೊತ್ತಾಯ್ತಾ? ನೋಡು, ಜೂಲ್ ಲೆಕ್ಕದಲ್ಲಿ ಇದೇನೂ ಅಲ್ಲ, ಇದು ಎನರ್ಜಿ ನಮಗೆ ಜೂಲ್ ಲೆಕ್ಕದಲ್ಲಿ. 10 to the power minus 14 ಜೂಲ್ ಅಂದರೆ ಏನಿಲ್ಲ, ಅದೇನೂ ಅಲ್ಲ ಅದು. ನೀವು ಅರ್ಥ ಮಾಡ್ಕೊಳ್ಳಿ, ಎನರ್ಜಿ 1 ಜೂಲ್ ಅಂದರೆ ಎಷ್ಟು ಸಣ್ಣದು ಗೊತ್ತಾ? ನೀವು 1 ಡಿಗ್ರಿ ಸೆಲ್ಸಿಯಸ್ ಇರೋ ನೀರು, 1 ಲೀಟ್ರ್ ನೀರು ಕೈ ಇಟ್ಟರೆ ಏನು ಅನಿಸುತ್ತೆ? ಅನ್ಸತ್ತಲ್ಲ? ಅನ್ಸುತ್ತಾ ಇಲ್ಲ? 1 ಲೀಟ್ರ್ ನೀರು 1 ಕೆ ಜಿ ನೀರು, 1 ಲೀಟ್ರ್ ನೀರು ಅಂದರೆ 1 ಕೆ ಜಿ ನೀರು 1 ಡಿಗ್ರಿ ಸೆಲ್ಸಿಯಸ್ ಇರಬೇಕು, 0 ಅಲ್ಲ. ಐಸಾಗಿ ಸ್ವಲ್ಪ ಕರಗಿರ್ಬೇಕಷ್ಟೇ. 1 ಡಿಗ್ರಿ ಸೆಲ್ಸಿಯಸಲ್ಲಿರೋ ನೀರು ಎಷ್ಟು ತಣ್ಣಗಿರುತ್ತೆ? ತಣ್ಣಗೆ ಇರುತ್ತೆ ಅದು, ಕರೆಕ್ಟಾ? ಅದು ಎನರ್ಜಿ ಅನ್ಸೋದೇ ಇಲ್ಲ ನಿಮಗೆ. ಆದರೆ ಅದರೊಳಗೆ 4200 ಜೂಲ್ ಇರುತ್ತೆ. ನಿಮಗೆ ಆವಾಗ ಫೀಲ್ ಆಗುವ ಎನರ್ಜಿಯ ಮಟ್ಟ ಎಷ್ಟು? 4200 ಜೂಲ್, ಒಂದಲ್ಲ ಎರಡಲ್ಲ. ಅಲ್ಲಿಗೆ 4 ಜೂಲ್ ಎಷ್ಟಿರಬೇಕು? ಎಷ್ಟು ಸಣ್ಣ ಎನರ್ಜಿ ಇರಬೇಕು ಲೆಕ್ಕ ಮಾಡ್ಕೊ. 1 ಕೆ ಜಿ ನೀರು, 1 ಲೀಟರ್ ನೀರು ಮೈಮೇಲೆ ಹುಯ್ಕೋ 1 ಡಿಗ್ರಿದು, ಗೊತ್ತಾಯ್ತಾ? ಏನು ಅನಿಸುತ್ತೆ? ಯೂ ಅನಿಸುತ್ತೆ, ಸರಿ ತಾನೆ? ಇದಕ್ಕೆ ಎನರ್ಜಿನೇ ಇಲ್ಲ ಅನಿಸುತ್ತೆ, ಅನಿಸುತ್ತಾ ಇಲ್ಲ? ಬಟ್ ಅದ್ರ ಮೇಲೆ 4200 ಜೂಲ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು ಅದು ಕೊತ ಕುದಿಬೇಕು, ನಿಮಗೆ ಸ್ನಾನ ಮಾಡುವಷ್ಟು ಅನುಕೂಲ ಆಗಬೇಕು ಅಂದರೆ 30 ಡಿಗ್ರಿ ಸೆಲ್ಸಿಯಸ್ಸಿಗೆ ರೈಸ್ ಮಾಡಬೇಕು, ಏನಿಲ್ಲ ಅಂದ್ರೂ. ಅಲ್ಲಿಗೆ 4200 ಇಂಟು 30 ಮಾಡ್ಕೊ, ಎಷ್ಟಾಯಿತು? 4200 ಇಂಟು 30 ಎಷ್ಟಾಗುತ್ತೆ? 3 2 6 6 4 24 ಅಲ್ಲ, 3 2 6 3 4 12 126 ಅಂದರೆ ಎಷ್ಟಾಯಿತು? 12600. 1,26,000 ಸಾರಿ, 1,26,000 ಜೂಲ್ ಬೇಕು. 1 ಲೀಟ್ರ್ ನೀರು ಬಗ್ಗೆ ಹೇಳ್ತಾ ಇದ್ದೀನಿ ನಾನು. 1 ಲೀಟ್ರ್ ನೀರನ್ನ 30 ಡಿಗ್ರಿ ಸೆಲ್ಸಿಯಸ್ಸು, ಸ್ವಲ್ಪ ಉಗುರು ಬೆಚ್ಚಗೆ, ನಾನು ತುಂಬ ಹಾಟ್ ವಾಟ್ರಿಗೆ ಹೇಳ್ತಾ ಇಲ್ಲ. 30 ಡಿಗ್ರಿ ಸೆಲ್ಸಿಯಸ್ ಅಂದರೆ ಏನಿರುತ್ತೆ? ಇದೆ ನಾರ್ಮಲ್ ಕುಡಿಯೋ ನೀರೇ 30 ಡಿಗ್ರಿ ಇರುತ್ತೆ. ಆ ಕುಡಿಯೋ ನೀರನ್ನ ನಿಮ್ಮ ತಲೆ ಮೇಲೆ ಒಯ್ಕೊಂಡ್ರೆ 1,26,000 ಜೂಲ್ ಟ್ರಾನ್ಸ್ಫರ್ ಆಯಿತು. ಎಷ್ಟು ಬೇಕು ಎಷ್ಟು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನೀರು. ಅರ್ಥ ಆಯ್ತಾ? ಹೆಂಗೆ ಹೇಳ್ತಾ ಇದ್ದೀನಿ ನಾನು ಫಾರ್ಮುಲಾನ? ಇದನ್ನೆಲ್ಲ ಈ ಕೆಲಸ ಯಾವುದರಿಂದ ಮಾಡ್ತಾಯಿದ್ದೀನಿ? Q = mc ಡೆಲ್ಟಾ ಟಿ ದಿಂದ ಹೇಳ್ತಾ ಇದ್ದೀನಿ. 1 ಕೆ ಜಿಯನ್ನು 1 ಡಿಗ್ರಿ ಕಾಯಿಸ್ಲಿಕ್ಕೆ, 1 ಕೆ ಜಿಯನ್ನು 1 ಡಿಗ್ರಿ ಕಾಯಿಸ್ಲಿಕ್ಕೆ 4200 ಬೇಕು ವಾಟರ್ಗೆ. ಅಂಥದ್ರಲ್ಲಿ 10 ಕೆ ಜಿ ವಾಟರ್ಗೆ 10 ಇಂಟು ಮಾಡ್ಕೋಬೇಕು ನೀನು. ಅರ್ಥ ಆಯ್ತಾ? ನೀನು ಒಂದು ಹೊತ್ತು ಸ್ನಾನ ಮಾಡ್ಕೊಂಬರ್ತಿರಲ್ಲ, ಎಷ್ಟು ಡಿಗ್ರಿ ಕಾದಿರುತ್ತೆ? 50 ಡಿಗ್ರಿನಾ? 50 ಡಿಗ್ರಿ ಅಂತ ಇಟ್ಕೋ. 50 ಡಿಗ್ರಿ ನೀ ಎಷ್ಟು ಲೀಟ್ರ್ ನೀರು ಯೂಸ್ ಮಾಡ್ತೀಯ? ಡೆಲ್ಟಾ ಟಿ ಜಾಗದಲ್ಲಿ 50 ಹಾಕೋಬೇಕು, ಕರೆಕ್ಟಾ? 1 ಕೆ ಜಿ ನೀರಿಗೆ 4200, ಕರೆಕ್ಟಾ? 1 ಕೆ ಜಿ ನೀರಿಗೆ 4200 ಜೂಲ್ ಬೇಕು 1 ಡಿಗ್ರಿ ಮಾಡ್ಕೊಳಕ್ಕೆ. ಅಂಥದ್ದು ಎಷ್ಟು ಡಿಗ್ರಿ ಮಾಡ್ಕೊತಿದ್ಯಾ? 50 ಡಿಗ್ರಿ ಮಾಡ್ಕೊತಿದ್ಯಾ. ಇನ್ನು ನೀ ತಗೊಳ್ತಾರ ನೀರಿನ ಪ್ರಮಾಣ ಎಷ್ಟು? ಒಂದು ಬಕೆಟ್ ಎಷ್ಟು? 10 ಲೀಟರ್ಸಾ? 10 ಲೀಟ್ರ್ ನೀರು ಬೇಕು ತಾನೆ ನಿಮಗೆಲ್ಲ? ಸೊ 10 ಲೀಟರ್ಸ್ ಅಂದರೆ 10 ಕೆ ಜಿಸ್. ಅಲ್ಲಿಗೆ 4200 ಇಂಟು 50 ಇಂಟು 10, ಅಲ್ಲಿಗೆ 500. 4200 ಇಂಟು 500 ಎಷ್ಟಾಗುತ್ತೆ ನೋಡ, ಇವಾಗ ಮಾಡ. 5 2 10 1 5 4 21 21 210 ಇಂಟು 10 ಟು ದಿ ಪವರ್ ಆಫ್, ಸರಿನಾ? ಎಷ್ಟಾಯಿತು? 1 2 3 4 5 6 7 ಅಂದರೆ ಎಷ್ಟಾಯಿತು? 1 2 3 4 5 6 21 ಲಕ್ಷನಾ? 21 lakh ಜೂಲ್ ನೀವು ಸ್ನಾನ ಮಾಡಿ ಬಂದಾಗ ಯೂಸ್ ಮಾಡುವ ಎನರ್ಜಿಯ ಪ್ರಮಾಣ ಎಷ್ಟು? 21 ಲಕ್ಷ ಜೂಲ್ ಖರ್ಚು ಮಾಡಿ ಬರ್ತೀರಿ. ಅರ್ಥ ಆಯ್ತಾ? ಅಂಥದ್ರಲ್ಲಿ ನಿನಗೆ ಬಂದಿರೋ ಎನರ್ಜಿ ಎಷ್ಟು? 10 ಟು ದಿ ಪವರ್ ಆಫ್, ಇದು 10 ಟು ದಿ ಪವರ್ 6, 2.1 ಇಂಟು 10 ಟು ದಿ ಪವರ್ 6 ಎಲ್ಲಿ? 10 ಟು ದಿ ಪವರ್ -14 ಎಲ್ಲಿ? ಅರ್ಥ ಆಯ್ತಾ? ಅಷ್ಟು ಕಡಿಮೆ ಎನರ್ಜಿ ಅಲ್ವಾ ಅದು? ಯಾಕೆಂದರೆ ಆಟಮ್ಗಳ ನಡುವಿನ ಎನರ್ಜಿ ಅದು, ಪಾಪ ಅಷ್ಟು ಚಿಕ್ಕದಿರಲೇಬೇಕು. ಮತ್ತು ಆಟಮ್ನಿಂದ ಭಾರಿ ದೊಡ್ಡ ಎನರ್ಜಿ ಬರುತ್ತೆ ಅಂತಾರೆ, ಆಟಮ್ ಬಾಂಬು ಅಂತಾರೆ. ಅಷ್ಟು ದೊಡ್ಡ ಎನರ್ಜಿ ಹೆಂಗೆ ಬರುತ್ತೆ? ಒಂದು ಆಟಮ್ಮ ಇರುತ್ತಲ್ಲಿ, ಒಂದು ಆಟಮ್ನಿಂದ ಇಷ್ಟೇ ಬರಲಿ ಅವನು ಬೇಡ ಅಂತಾನೆ. ಒಂದು ಆಟಮಿಂದ ಅಷ್ಟೇ ಬರೋದು, ಇನ್ನೊಂದು ಆಟಮಿಂದ
ಇಷ್ಟೇ ಬರುತ್ತೆ. ಹನಿ ಕುಡಿದ್ರೆ ಹಳ್ಳಲ್ವಾ? ಒಂದು ಮರಳು ಏನು ಮಹಾ ಕೆ ಜಿ ತೂಕ ಇರುತ್ತೆ? ಒಂದು ಮರಳಿನ ಕಣ ಎಷ್ಟು ತೂಕ ಇರುತ್ತೆ? ಏನು ಮಹಾ ಇರುತ್ತೆ ಹೇಳಿ? ಸಣ್ಣ ಒಂದು ಮೈಕ್ರೋಗ್ರಾಮ್ ಇರುತ್ತೆ, ಅಷ್ಟೇ ಇರುತ್ತೆ. ಅದೇ ಒಂದು ಟ್ರ್ಯಾಕ್ಟ್ರ್ ಮರಳು ಹೊತ್ಕೋತೀಯಾ? ಆಗಲ್ಲ. ಸೊ ಅದೇ ಥರ ಒಂದು ಯುರಾನಿಯಮ್ 1 ಗ್ರಾಮ್ ಯುರಾನಿಯಮ್ ತಗೊಂಡ್ರೆ ಅದರಲ್ಲಿ ಬರೀ ಒಂದು ಯುರಾನಿಯಮ್ 235 ಆಟಮ್ನಿಂದ 220 MEV ಎನರ್ಜಿ ಬರುತ್ತೆ. 220 MEV ಎನರ್ಜಿ ಬರುತ್ತೆ. ಗೊತ್ತಾಗ್ತಾರೆ ನಿಮಗೆ ಅಲ್ವಾ? 230 MEV ಬರುತ್ತೆ. 200 MEV ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ? 200 MEV. ಒಂದು ಯುರಾನಿಯಮ್ ಭಡ್ ಅಂತ ಹೊಡಿತಂದರೆ 200 MEV ಬರುತ್ತೆ. ಹೌದು ತಾನೇ? ಅಂಥ ಯುರಾನಿಯಮ್ಗಳು ಎಷ್ಟಿರ್ತವೆ ಒಂದು ಗ್ರಾಮಲ್ಲಿ? 1 ಗ್ರಾಮ್ನಲ್ಲಿ ಏನಿಲ್ಲ ಅಂದ್ರೂ 10⁻23 ಆಟಮ್ಸ್ ಇರ್ತವೆ. ಲೆಕ್ಕ ಹಾಕಿ. ಈಗ ಒಬ್ಬೊಬ್ಬರಿಂದ 200 MEV ಕಾಂಟ್ರಿಬ್ಯೂಟ್ ಆಯಿತು ಅಂದರೆ ಅವರು ಇಬ್ಬರ ಅದು ಅಷ್ಟು ಸೇರಿ ಏನಾಗುತ್ತೆ ಅಂತಂದರೆ ಅದು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಎನರ್ಜಿ ಬರುತ್ತೆ. ಬರೀ 1 ಗ್ರಾಮ್ ಯುರಾನಿಯಮ್ನಿಂದ 1 ಗ್ರಾಮ್ ಯುರಾನಿಯಮ್ನಿಂದ ಒಂದು ಆಟಮ್ನಿಂದ ಬರೋ ಎನರ್ಜಿ ಕಡಿಮೆನೇ, ಯಾರಿಲ್ಲ ಅಂತಾರೆ. ಆದರೆ ಇಡೀ ಒಂದು ಮಾಸ್ನಿಂದ ಬರೋ ಎನರ್ಜಿ ಇದೆಯಲ್ಲ, ದಟ್ ಈಸ್ ಹೈಲಿ ಅನ್ಇಮ್ಯಾಜಿನಬಲ್. ಅರ್ಥ ಆಯ್ತಾ? ಸೊ ಇದು ಗೊತ್ತಿರ್ಬೇಕು ನಿಮಗೆ. ಕ್ಯಾಲ್ಕುಲೇಷನ್ ಮಾಡೋದು, ಲೆಕ್ಕ ಗೊತ್ತಿರಬೇಕು, ಪ್ರಮಾಣ ಗೊತ್ತಿರ್ಬೇಕು ನಮಗೆ ಫಸ್ಟು. ಅರ್ಥ ಆಯ್ತಾ? ಸೊ ಈ ಎನರ್ಜಿನ ಯಾಕೆ ಇದನ್ನು ಈ ಥರ ಎನರ್ಜಿ 10⁻14 ಜೂಲ್ ಬರುತ್ತೆ? ಇಷ್ಟು ಸಣ್ಣ ಎನರ್ಜಿ ಇದೆ. ಇದನ್ನು ಜೂಲ್ನಲ್ಲಿ ಹೇಳಕ್ಕೆ ಬರಲ್ಲ. ಇದು ಭಾರಿ ಕೆಟ್ಟ ಎನರ್ಜಿ, ಇದು ಸಣ್ಣ ಎನರ್ಜಿ. ಅದಕ್ಕೆ EVನಲ್ಲಿ ಹೇಳ್ತೀವಿ ನಾವು ಇದನ್ನು. EVನಲ್ಲಿ ಹೇಳಿದಾಗ ನೋಡಿ ಎಷ್ಟು ಸಿಂಪಲಾಗಿ ಬಂತು, 2 MEV. ಅರ್ಥ ಆಯ್ತಾ? ಈ ಥರ ಅದು ಎನರ್ಜಿಗಳು, ನಾವು ಅನುಭವಿಸೋ ಎನರ್ಜಿಗಳೆಲ್ಲ ಜೂಲ್ ಲೆಕ್ಕದಲ್ಲಿರ್ತವೆ. ಅದು 1 ಜೂಲ್ನೂ ಅನುಭವಿಸೋಕ್ಕಾಗಲ್ಲ ನಿಮ್ಮ ಕೈಲಿ. ನಿಮಗೆ ಅನುಭವಕ್ಕೆ ಅಂತ ಬರಬೇಕು ಅಂದರೆ ಲಕ್ಷಗಟ್ಟಲೆ ಜೂಲ್ ಬೇಕು. ಅರ್ಥ ಆಯ್ತಾ? ಇನ್ನು ಆಟಮ್ಗಳು ಲೋಕ ಹೆಂಗಿರಬೇಕು, ಇನ್ನು ಯಾವ ಮಟ್ಟಕ್ಕಿರಬೇಕು? 1 ಜೂಲ್ ಅನ್ನೋದು ಭಾರಿ ದೊಡ್ಡ ಎನರ್ಜಿ. ಓಕೆ, 1 ಜೂಲ್ ಈಸ್ ಎ ವೆರಿ ಲಾರ್ಜ್ ಎನರ್ಜಿ ಫಾರ್ ದೆಮ್. 1 ಜೂಲ್. ಗಾಟ್ ಇಟ್? ಎಸ್. ಓಕೆ, ಈ ಥರ ಕಲಿಬೇಕು ಕಂಡ್ರೋ ಫಿಸಿಕ್ಸ್ನ. ಯೋಚನೆ ಮಾಡಿ ನಾವು ಬದುಕ್ತಾ ಇರೋದು ಹೆಂಗೆ, ಇಲ್ಲಿರೋದು ಎನರ್ಜಿಗಳ ಪ್ರಮಾಣ ಏನಿದೆ, ಹಿಂಗಾದ್ರೆ ಏನು ಕತೆ ಆಗಬೇಕು, ಯಾಕೆ MEVನಲ್ಲಿ ಹೇಳ್ತಾ ಇದ್ದಾರೆ, ಅವಾಗ ನಿಮಗೆ ಗೊತ್ತಾಗುತ್ತೆ MEVನಲ್ಲಿ ಯಾಕೆ ಹೇಳಬೇಕು. 10 ಕಿಲೋಮೀಟ್ರು, 2 ಕಿಲೋಮೀಟ್ರು, 3 ಕಿಲೋಮೀಟ್ರು, 5 ಕಿಲೋಮೀಟ್ರು, 100 ಕಿಲೋಮೀಟ್ರು, 1000 ಕಿಲೋಮೀಟ್ರು ಅರ್ಥ ಮಾಡ್ಕೊಬೋದು. ಭೂಮಿ ಮತ್ತು ಸೂರ್ಯನ ನಡುವೆ ಎಷ್ಟು ಲಕ್ಷ ಕಿಲೋಮೀಟ್ರ್ ಇದೆ, ಅದನ್ನು ಹೆಂಗಪ್ಪ ಅರ್ಥ ಮಾಡ್ಕೋತೀಯಾ? ಅಲ್ಲವಾ? ಮಾಡೋಕ್ಕಾಗತ್ತಾ? ಲೆಕ್ಕ ಮಾಡೋಕ್ಕಾಗತ್ತಾ? ಇಷ್ಟು ಕೋಟಿ ಕಿಲೋಮೀಟರ್ ಅಂತೆಲ್ಲ ಹೇಳೋಕ್ಕಾಗತ್ತಾ? ಸೂರ್ಯನಿಂದ ನಮ್ಮ ಫಸ್ಟ್ ಸ್ಟಾರ್ ಇಷ್ಟು ಕೋಟಿ ಕಿಲೋಮೀಟರ್ ಅಂತ ಹೇಳ್ತೀಯಾ? ಲೈಟ್ ಇಯರ್ಸಲ್ಲಿ ಹೇಳು, ಭಾಳ ಈಸಿ ಅಲ್ವಾ? ಅದಕ್ಕೇ ಪ್ರಮಾಣ ದೊಡ್ಡದಾದಂಗೆ ನಮ್ಮ ಯೂನಿಟ್ಸನ್ನು ಕೂಡ ನಾವೇನು ಮಾಡ್ತೀವಿ, ಚೇಂಜ್ ಮಾಡ್ಕೋತಾ ಹೋಗ್ತೀವಿ. ಟೈಮು ಆಗೋಯ್ತಲ್ಲ.